ಇವತ್ತು LSG ಒಂದವರು ಕೈನ ದೇವ್ರಿಗೆ ಮುಗ್ದು ಮಗ SRH ಅವ್ರು ಹಂಗೆ ಮುಳುಗಿಸ್ಬಿಟ್ರು ಬ್ರೋ. ಲಾಸ್ಟ್ ಮ್ಯಾಚ್ GT ವಿರುದ್ಧ LSG ಸೋತಿರ್ತಾರೆ, ಬಟ್ ಆ ಒಂದು ಟೈಮಲ್ಲಿ ದೇವ್ರಿಗೆ ಹಂಗೆ ಬೇಡ್ಕೋತಾ ಇರ್ತಾರೆ. ಕಾರಣ ಏನು ಕೂಡ ಆಗಿರಲ್ಲ. ಬಟ್ ಇವತ್ತಿನ ಮ್ಯಾಚಲ್ಲಿ ಬೇಡ್ಕೊಂಡಿದ್ದು ಹಂಗೆ SRH ಟಾಪ್ ಬ್ಯಾಟ್ಸ್ಮನ್ ಎಲ್ಲ ಉಡಿಸು. ಬಟ್ ಒಬ್ಬ ಪ್ಲೇಯರ್ ಬಗ್ಗೆ ನಾನು ಮಾತಾಡಲೇಬೇಕು ಮಗ, ಅದೇ ಮೊಹಮ್ಮದ್ ಶಮಿ. ಯಾವ ಲೆವೆಲ್ಗೆ ಬೌಲಿಂಗ್ ಹಾಕಿದ್ರೆ ಅಂತ ಹೇಳ್ತೀನಿ, ನೋಡ್ಕೊಳ್ಳಿ. ಹಂಗೆ ಫಸ್ಟ್ ಓವರಲ್ಲಿ 0-0-0-1-0 ವಿಕೆಟ್. ಓಕೆ, ಅದು ಪವರ್ ಪ್ಲೇ ಫಸ್ಟ್ ಓವರಲ್ಲಿ. ಸೆಕೆಂಡ್ ಓವರಲ್ಲಿ ವಿಕೆಟ್ 0 ವೈಡು 0-0-1. ಓಕೆನಾ. ಥರ್ಡ್ ಓವರಲ್ಲಿ 0-0-2-0-2-0 ಫೋನ್ ನಂಬರು. ಅಂಡ್ ಫೋರ್ತ್ ಓವರಲ್ಲಿ 0-0-0-1-1-0. ಯಾಕೂರು ಡ್ರಾಪ್ ಮಾಡಿದ್ರ ಮೊಹಮ್ಮದ್ ಶಮಿನ ಟೀಮ್ ಇಂಡಿಯಾದಿಂದ ಮಗ? ಸ್ಟ್ರೈಟ್ ಅವೇ ಕರ್ಕೊಬಂದು ಕಾಂಟ್ರಾಕ್ಟ್ರಿಗೆ ಸೈನ್ ಮಾಡಿಸಿ ಟೀಮ್ ಇಂಡಿಯಾಗೆ ಆಡಿಸಿ ಬ್ರೋ. ಇನ್ನೇನು ಬೇಕಾಗಿದೆ? ಮೊಹಮ್ಮದ್ ಶಮಿ ಅವರು ಡೊಮೆಸ್ಟಿಕಲ್ಲೂ ಸಕ್ಕದ ಹಾಕಿದ್ರೆ, ಈ ಒಂದು IPL ಅಂತೂ ಕೇಳಂಗೆಲ್ಲ ಬೆಂಕಿ ಥರ ಬೌಲಿಂಗ್ ಮಾಡ್ತಾ ಇರೋದು. ಈ ಒಂದು IPL ಮುಗಿದ ಮೇಲೆ BCCI ಗೌತಮ್ ಗಂಭೀರ್ ಅವರೇ ಇವ್ರನ್ನ ಕರ್ಕೊಬಂದು ನೀವು ಕಾಂಟ್ರಾಕ್ಟ್ಗೆ ಸೈನ್ ಮಾಡಿಸಿ ಈ ಟೀಮ್ ಇಂಡಿಯಾಸ್ ಕೊಡೋದು ಹಾಕೊಳ್ಳೇಬೇಕು. ಓಕೆನಾ, ಮಿಸ್ಸೇ ಮಾಡೋಕ್ಕೆ ಹೋಗ್ಬಿಟ್ಟು ಹೇಳ್ತಾ ಇದ್ದೀನಿ. ಬಟ್ ಇವತ್ತಿನ ಮ್ಯಾಚ್ ಅಂತೂ LSG ಹಂಗೆ ಡ್ರಾಮಾ ಮಾಡ್ಕೊಂಡೆ ಗೆದ್ದಿದ್ದು ಅಂತ ನನಗಂತೂ ಅನ್ನಿಸ್ತಾ ಇದೆ. ಇಶಾನ್ ಕಿಶನ್ ಲವರ್ನ ಇವತ್ತು ಕ್ಯಾಮ್ರಾಮನ್ ತೋರಿಸಿದ್ದು ಮಗ. ಎಷ್ಟು ಸಲ ತೋರಿಸ್ತಾರೆ, ಅವ್ರ ಮೇಲೆ ಫೋಕಸ್. ಅವ್ರು ಬಿಟ್ಟರೆ ಇನ್ನೇನು ತೋರಿಸ್ತಿಲ್ಲ. ಅಲ್ಲಿ ಒಂದು ಬೌಂಡ್ರಿ ಬಂತ ಅವರೇ ಫೋಕಸ್ಸು. ಹುಡುಗರು ತೋರಿಸೋರು ಎಷ್ಟೋ ಜನ ಹುಡುಗರು ಬಂದಿದ್ದಾರೆ ಪಾಪ, ಅಲ್ಲಿ ಅಂತ ಬಾಡಿ ಬಿಲ್ಡರ್ಸ್ ಎಲ್ಲ ಬಂದಿದ್ದಾರೆ. ಅವ್ರ ಮೇಲೆ ಸ್ವಲ್ಪ ಕರುಣೆ ಮತ್ತು ಕನ್ಸರ್ನ್ ಕೂಡ ಇರಲಿ ಕ್ಯಾಮ್ರಾಮ್ಯಾನ್ ಬ್ರೋ. ಇವತ್ತಿನ ಮ್ಯಾಚಲ್ಲಿ LSG ಓಕೆನಾ ಟಾಸ್ನ ಗೆದ್ದುಬಿಟ್ಟು ಬೌಲಿಂಗ್ನ ತಗೋತಾರೆ. ಬಟ್ ಮೊಹಮ್ಮದ್ ಶಮಿ ಬೌಲಿಂಗ್ ದಾಳಿಗೆ ಮಗ SRH ಬ್ಯಾಟಿಂಗ್ ಅಂತೂ ಕಂಪ್ಲೀಟ್ಲಿ ಉಡೀಸ್ ಅಂದರೆ ಉಡೀಸು. ಏನು ಬೌಲಿಂಗ್ ನಾವು ಮಾಡಿದ್ದು. ಟಾಪ್ ಆರ್ಡರ್ಸ್ ಇಬ್ಬರು ಬ್ಯಾಟರ್ದು, ಅದು ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮನ ಇವರಿಬ್ರು ನಿಂತ್ಕೊಂಡ್ರೆ SRH ಅಲ್ಲಿ ಇವರೇ ಒಂಥರ ಮೇನ್ ಪಿಲ್ಲರು. ಯಾಕಂದ್ರೆ ಇವರಿಂದ ರನ್ಸ್ ಬಂದಿಲ್ಲ ಅಂತ ಹೇಳಿದ್ರೆ SRH ಡಮಾರ್ ಆಗ್ತಾರೆ. ಹಂಗೆ ಆಗಿದೆ ಇವತ್ತಿನ ಮ್ಯಾಚಲ್ಲಿ. ಟ್ರಾವಿಸ್ ಹೆಡ್ಡು ಕ್ಯಾಶ್ ಕೊಟ್ಟು ಹೋಗ್ತಾರೆ. ಆ್ಯಂಡ್ ಅಭಿಷೇಕ್ ಶರ್ಮಾ ಅದು ಎಂಥ ಕ್ಯಾಶ್ನ ತಗೊಂಡಿದ್ದು. ಸಿದ್ಧಾರ್ಥ್ ಬ್ರೋ ಅನ್ಲಿಮಿಟೆಡ್ ಅಂತಲೇ ಹೇಳ್ತೀನಿ, ಅನ್ಲಿಮಿಟೆಡ್ ಅಲ್ಲ, ಅಲ್ಟಿಮೇಟ್ ಕ್ಯಾಚ್ ಮಗ ಸಿದ್ಧಾರ್ಥ್ ತಗೊಂಡಿದ್ದು. ಅದು ಥರ್ಡ್ ಮ್ಯಾನಲ್ಲಿ ರಿಷಬ್ ಅಂತೂ ಕೈಗೆ ಬಂತು ಅಂತ ಡೈವ್ ಆಗ್ತಾರೆ, ಬಟ್ ಅನ್ಫಾರ್ಚುನೇಟ್ಲಿ ಬೇರೆ ಕಡೆ ಹೋಗುತ್ತೆ. ಬಟ್ ಆ ಒಂದು ಕ್ಯಾಚ್ನ ಸಿದ್ಧಾರ್ಥ್ ಅಂತೂ ಸಕ್ಕನ ತಗೋತಾರೆ. ಅಭಿಷೇಕ್ ಶರ್ಮಾನ ಅರ್ಲಿ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಥರ ಕ್ಯಾಚಸ್ ಬರಲೇಬೇಕು, ಇಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ಆ ಇಶಾನ್ ಕಿಶನ್ ಬೋಲ್ಡ್ ಮಾಡಿದ್ದು ಪ್ರಿನ್ಸ್ ಯಾದವ್, ಎಂಥ ಬಾಲ್ ಮಗ ಹಾಕಿದ್ದು ಪ್ರಿನ್ಸ್ ಯಾದವ್. ಇದೇ ಥರ ಏನಾದರೂ ಈ ಒಂದು ಟೂರ್ನಮೆಂಟಲ್ಲಿ ಕಂಪ್ಲೀಟ್ ಟೂರ್ನಮೆಂಟಲ್ಲಿ ಬೌಲಿಂಗ್ನ ಹಾಕೋದು ಹೇಳ್ತಾ ಇದ್ದೀನಿ. ಪಕ್ಕ ಇವರು ಇಂಡಿಯಾಗೆ ಆಡೋ ಚಾನ್ಸಸ್ ಎಲ್ಲ ಥರ ಇದೆ. ಏನಕ್ಕೆ ಅಂತ ಹೇಳಿದ್ರೆ ಬೌಲಿಂಗ್ ಅಂತೂ ಸಕ್ಕರ ಹಾಕ್ತಾರೆ. ಆ ಒಂದು ನ್ಯೂ ಬಾಲಲ್ಲಿ ಪೇಸು ಸ್ವಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಥರ ಇದೆ. ಆ್ಯಂಡ್ ಲಿಯಮ್ ಲಿವಿಂಗ್ಸ್ಟನ್ ದಿಗ್ವೇಶ್ ರಾತಿಗೆ ಲಿಯಮ್ ಲಿವಿಂಗ್ಸ್ಟನ್ ಔಟ್ ಆಗಿದ್ದು. ಅದು ಹಿಂಗೆ ತಾಗಕ್ಕೆ ಹೋಗ್ತಾರೆ ಮಲ್ಕೊಂಡು, ಬಟ್ ಅದು ಅನ್ಫಾರ್ಚುನೇಟ್ಲಿ ಬ್ಯಾಟಿಗೆ ಬಿದ್ದು ಶೋಲ್ಡ್ರಿಗೆ ಬೀಳ್ತು. ಯಾಕಂದ್ರೆ ಶೋಲ್ಡ್ರಿಗೆ ಬಿದ್ದು ರಿಷಬ್ ಒಂದು ಒಳ್ಳೆ ಕ್ಯಾಶ್ನ ತಗೋದ್ರು, ಯಾಕಂದ್ರೆ ಸಕ್ಕತ್ ಕ್ಯಾಶ್ನ ತೊಗೊಂಡಿದ್ದು. ಆ್ಯಂಡ್ ಎನ್ರಿಕ್ ಕ್ಲಾಸ್ ಆ್ಯಂಡ್ ನಿತೀಶ್ ಕುಮಾರ್ ರೆಡ್ಡಿ ಸೇರಿಕೊಂಡು ಮಗ ಈ ಒಂದು ಇನ್ನಿಂಗ್ಸ್ನ ಬಿಲ್ಡ್ ಮಾಡಿದ್ದು. ಬಟ್ ಸ್ಟಾರ್ಟಿಂಗು 10 ಓವರ್ಸಲ್ಲಿ SRHದು ಸ್ಕೋರ್ ಇದ್ದಿದ್ದು ಜಸ್ಟ್ 40 ರನ್ನು, 40ರಿಂದ 45 ರನ್ ಅಷ್ಟೇ ಇದ್ದಿದ್ದು ಮಗ. ಅದಾದಮೇಲೆ ಸ್ಟಾರ್ಟ್ ಮಾಡಿದ್ರು. ದಿಗ್ವೇಶ್ ರಾತಿ ಫಸ್ಟ್ ಓವರ್ ಅಷ್ಟೇ ಚೆನ್ನಾಗಿ ಹಾಕಿದ್ದು. ಇನ್ನು 3 ಓವರ್ಗೆ ಕೊಟ್ಟರು ಲಾಸ್ಟ್ ಇದನ್ನು ಇನ್ನು ಸಿಗ್ನೇಚರಲ್ಲಿ ಹಾಕೋತಾ ಇದ್ದಾರಲ್ಲ, ಅದೆಲ್ಲ ಮರ್ತ್ಕೋಬೇಕು. ಆ ಲೆವೆಲ್ಗೆ ಫಸ್ಟ್ ಮ್ಯಾಚಲ್ಲಿ SRH ಕೊಟ್ಟಿದ್ದು. ಬಟ್ ಟಾಪ್ ಆರ್ಡರ್ಸು ಆಡಿದರೆ ಇವತ್ತಿನ ಮ್ಯಾಚ್ SRH ಗೆಲ್ಲೋ ಚಾನ್ಸಸ್ ಇರ್ತಾಯಿತ್ತು. ಬಟ್ ನಾನು ಪ್ರಿಡಿಕ್ಟ್ನ ಕೊಟ್ಟಿದ್ದೆ ಟೆಲಿಗ್ರಾಮಲ್ಲಿ, ಇವತ್ತು LSG ಗೆಲ್ತಾರೆ ಅಂತ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಿತೀಶ್ ಕುಮಾರ್ ರೆಡ್ಡಿ ಮತ್ತು ಎನ್ರಿಕ್ ಕ್ಲಾಸನ್ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. ಎನ್ರಿಕ್ ಕ್ಲಾಸನ್ 60 ರನ್ ಹೊಡಿತಾರೆ, ನಿತೀಶ್ ಕುಮಾರ್ ರೆಡ್ಡಿ 56 ರನ್ ಹೊಡಿದ್ದಾರೆ. ಇಂಪಾರ್ಟೆಂಟ್ ನಾಕ್ಸ್ ಆಕ್ಚುಲಿ. ಈ ಒಂದು ಒಳ್ಳೆ ರೆಸ್ಪೆಕ್ಟಬಲ್ ಟೋಟಲ್ನ ಚೇಸ್ ಮಾಡೋಕ್ಕೆ ಬಂದಿದ್ದು. ಅಂಡ್ ಬೌಲಿಂಗ್ ಬಗ್ಗೆ ಕೂಡ ಮಾತಾಡಬೇಕಾಗಿದೆ. ಮೊಹಮ್ಮದ್ ಶಮಿ 2 ವಿಕೆಟ್ನ ತಗೋತಾರೆ. ದಿಗ್ವೇಶ್ ರಾತಿ 1 ವಿಕೆಟ್, ಬಸ್ ತುಂಬ ಕಾಸ್ಟ್ಲಿ ಓವರ್ ಅಂತಲೇ ಹೇಳ್ಬೋದು. 46 ರನ್ ಹೊಡಿಸ್ಕೋತಾರೆ. ಆ್ಯಂಡ್ ಪ್ರಿನ್ಸ್ ಯಾದವ್ ಸಕ್ಕತ್ತಾಗಿ ಬೌಲಿಂಗ್ ಹಾಕೋರು 2 ವಿಕೆಟು. ಆ್ಯಂಡ್ ಸಿದ್ಧಾರ್ಥ್ 1 ವಿಕೆಟು. ಆ್ಯಂಡ್ ಆವೇಶ್ ಖಾನ್ 2 ವಿಕೆಟ್ನ ತಗೋತಾರೆ. ಬಟ್ ಈ ಒಂದು 157 ರನ್ನ ಟಾರ್ಗೆಟ್ನ ಚೇಸ್ ಮಾಡೋಕ್ಕೆ ಬಂದು LSG. ಬಟ್ ಒಳ್ಳೆ ಸ್ಟಾರ್ಟ್ ಸಿಕ್ತು ಆ್ಯಕ್ಚುಲಿ. ಎಡೆನ್ ಮಕ್ರಮ್ ಅಂತ ಸಕ್ಕತ್ತಾಗಿ ಸ್ಟಾರ್ಟ್ನ ಕೊಡ್ತಾರೆ LSGಗೆ. ಅದನ್ನು ಕನ್ವರ್ಟ್ ಮಾಡೋಕ್ಕಾಗಿಲ್ಲ. ಬೇಗ ಇನ್ನು ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಅರ್ಜೆಂಟಲ್ಲಿ ಹೊಡೆಯೋಕೆ ಹೋಗ್ತಾರೆ. ಬಟ್ ಅದು ಕೂಡ ಔಟ್ ಆಗ್ತಾರೆ ಎಡೆನ್ ಮಕ್ರಮ್. ಆ್ಯಂಡ್ ಮಿಚೆಲ್ ಮಾರ್ಷ್ ಕೂಡ ಅರ್ಲಿ ಔಟ್ ಆಗ್ತಾರೆ. ಪವರ್ ಪ್ಲೇ ಔಟ್ ಆಗ್ಬಿಡ್ತಾರೆ, 14 ರನ್ ಹೊಡೆದು. ಬಟ್ ರಿಷಬ್ ಅಂತೂ ಇವತ್ತು ಟೆಸ್ಟ್ ಮ್ಯಾಚ್ನೇ ಆಡಿದ್ದು. ಓಕೆನಾ, ಟೆಸ್ಟಲ್ಲಿ ಇದು ಆಕ್ಚುಲಿ ಒನ್ ಡೇ ಥರ ಆಡಿದ್ದು ಇವತ್ತಿನ ಮ್ಯಾಚಲ್ಲಿ. ಬಟ್ ಇವ್ರಿಗೆ ಒಂದು ಇಂಟೆನ್ಷನ್ ಆಕ್ಚುಲಿ ಕ್ಲಿಯರ್ ಆಗಿಬಿಟ್ಟಿದ್ದು. ಓಕೆನಾ, ನಾನು ನಿಂತ್ಕೋಬೇಕು, ಲಾಸ್ಟ್ವರೆಗೂ ಮ್ಯಾಚ್ನ ಗೆಲ್ಸ್ಕೊಂಡು ಹೋಗಲೇಬೇಕು, ಇಲ್ಲ ಅಂತ ಹೇಳಿದ್ರೆ ನಮ್ಮ ಓನರ್ ಕೈಲಿ ಕ್ವಾಟ್ಲೆ ತಡೆಯೋಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಓಕೆನಾ, ಓನರ್ ಅಂತವ್ರಿಗೆ ಸೈಕ್ ಮಾಡಿ ಎವ್ರಿ ಮ್ಯಾಚ್ ಸೋತ್ರೆ ಸೈಕ್ ಮಾಡಿಬಿಡ್ತಾರೆ. ಸೊ ಇವತ್ತು ಹಂಗೆ ಫುಲ್ಲು ದೇವ್ರಿಗೆ ಕೈ ಮುಗಿದು SRHನ ಹಂಗೆ ಮುಳುಗಿಸ್ಬಿಟ್ರು ಪಾಪ. ಅದೇನು ಮ್ಯಾಜಿಕ್ ಮಾಡಿದ್ರೋ ಗೊತ್ತಿಲ್ಲ. ಬಟ್ ಅದು ಆಕ್ಚುಲಿ
ತಿರುಪತಿ ದೇವರು ಓಕೆನಾ, ವೆಂಕಟೇಶ್ವರ ದೇವರದು. ಆ್ಯಕ್ಚುಲಿ ಅವರು ಲಾಸ್ಟ್ ಮ್ಯಾಚ್ ತೋರಿಸಿದ್ರು ಎಲ್ಲ ಕಡೆನೂ. ಸೊ ವೆಂಕಟೇಶ್ವರ ದೇವರಿಗೆ ಕೈ ಮುಗಿದು ಇವತ್ತು SRH ಕಂಪ್ಲೀಟ್ ಆಗಿ ನೀರಲ್ಲಿ ಹಂಗೆ ಧುಮುಕ್ಸ್ಬಿಟ್ರು. ಆ್ಯಂಡ್ ಲಾಸ್ಟ್ವರೆಗೂ ರಿಷಬ್ ಬಂದು ಮ್ಯಾಚ್ನ ಗೆಲ್ಸ್ಕೊಂಡು ಹೋಗ್ತಾರೆ. ಬಟ್ ಲಾಸ್ಟ್ ಔಟ್ ಚೆನ್ನಾಗಿರುತ್ತೆ ಡ್ರಾಮಾ. ಆ್ಯಕ್ಚುಲಿ 1 ಓವರಲ್ಲಿ ಹತ್ರನೇನೋ ಬೇಗ ಆಗಿರುತ್ತೆ. ಬಟ್ ರಿಷಬ್ ಅಂತೂ ಸಿಂಗಲನ್ನು ತಗೊಳಕ್ಕೆ ಹೋಗಲ್ಲ, 3 ಬೌಂಡ್ರಿನ ಹೊಡೆದು ಫಿನಿಶ್ ಮಾಡ್ತಾರೆ. ಆ್ಯಂಡ್ ಆಯುಷ್ ಬಾದೂನಿ 12 ರನ್ ಅಷ್ಟೇ, ನಿಕೋಲಸ್ ಪೂರಣ್ಣು 1 ರನ್ನು, ಅಂದ್ ಅಬ್ದುಲ್ ಸಮದ್ 16 ರನ್ ಹೊಡಿತಾರೆ. ಆ್ಯಂಡ್ ಮುಖೇಶ್ ಚೌಧರಿ 2 ರನ್ನು. ಬಟ್ ಬೌಲಿಂಗ್ ಅಂತೂ ಇವತ್ತು ಫಾಸ್ಟೆಸ್ಟ್ 50ನ ಯಾರು ಹೊಡೆದಿರ್ಬೋದು ಕಾಮೆಂಟ್ ಮಾಡಿ ಗೈಸ್, ಓಕೆನಾ. ನನ್ನ ಪ್ರಕಾರ ಆ್ಯಕ್ಚುಲಿ ಇವತ್ತು ಫಾಸ್ಟೆಸ್ಟ್ 50ನ ಹೊಡ್ಸ್ಕೊಂಡಿದ್ದು ಉನಾದ್ ಕಟ್ಟು. ಫಸ್ಟ್ ಮ್ಯಾಚಲ್ಲಿ ಹೀರೋ ಆಗಿದ್ದ ಉನಾದ್ ಕಟ್ಟು ಸೆಕೆಂಡ್ ಮ್ಯಾಚಲ್ಲಿ ವಿಲನ್ ಆಗಿಬಿಡ್ತಾರೆ SRHಗೆ. ಜಸ್ಟ್ 3.5 ಓವರ್ಸಲ್ಲಿ 50 ರನ್ನ ಹೊಡ್ಸ್ಕೊಂಡಿರೋದು ಬ್ರೋ. ಇವರು ಕೂಡ ಗೊತ್ತಲ್ಲ, ದಿಂಡ ಅಕಾಡೆಮಿ ಆಲ್ರೆಡಿ ಯಾವಾಗಲೂ ಜಾಯ್ನ್ ಆಗಿಬಿಟ್ಟು ಜಮಾನದಲ್ಲೇ ಜಾಯ್ನ್ ಆಗಿದ್ದಾರೆ ಇವರು. ಸೊ ಇಷ್ಟು ಈ ಲೆವೆಲ್ಗೆ ಹೊಡ್ಸ್ಕೊಂಡಿದ್ದು. ಹರ್ಷ ದುಬೆ 4 ಓವರಲ್ಲಿ 18 ರನ್ ಕೊಟ್ಟು 2 ವಿಕೆಟ್ನ ತಗೊಂಡು ಸಕ್ಕತ್ ಬೌಲಿಂಗ್ ಅಂತ ಹೇಳ್ತೀನಿ. ನಿತೀಶ್ ಕುಮಾರ್ ರೆಡ್ಡಿ 1 ಓವರಲ್ಲಿ 14 ರನ್, ತುಂಬ ಕಾಸ್ಟ್ಲಿ ಆಯಿತು. ಆ್ಯಂಡ್ ಜಯದೇವ್ ಉನಾದ್ ಕಟ್ಟು 50 ರನ್ನು, ಫಾಸ್ಟೆಸ್ಟ್ 50. ಆ್ಯಂಡ್ ಇಶಾನ್ ಮಲ್ಲಿಂಗ 1 ವಿಕೆಟು 30 ರನ್ ಕೊಟ್ಟಿದ್ದಾರೆ 4 ಓವರಲ್ಲಿ. ಹರ್ಷಲ್ ಪಟೇಲು 3 ಓವರಲ್ಲಿ 16 ರನ್ನು, ಸಕ್ಕತ್ ಬೌಲಿಂಗು. ಆ್ಯಂಡ್ ಶಿವಾಂಗ್ ಕುಮಾರ್ 1 ವಿಕೆಟ್ ಅಂತ ಅವರು ಆ್ಯಕ್ಚುಲಿ ಫಸ್ಟ್ ಮ್ಯಾಚಲ್ಲಿ ಕೂಡ ಚೆನ್ನಾಗಿ ಹಾಕಿದ್ರು. ಬಟ್ ಬ್ಯಾಟಿಂಗ್ ಕೂಡ ಆ್ಯಕ್ಚುಲಿ ಚೆನ್ನಾಗಿ ಆಡಿದ್ರು ಇವತ್ತಿನ ಮ್ಯಾಚಲ್ಲಿ. ಬಟ್ ಇದಾಗಿತ್ತು ಇವತ್ತಿನ ಮ್ಯಾಚು. ಬಟ್ LSG ಫಸ್ಟ್ ವಿನ್ ಆಗಿದ್ದಾರೆ ಈ ಒಂದು ಟೂರ್ನಮೆಂಟಲ್ಲಿ ಅಗೇನೆಸ್ಟ್ ಡೇಂಜರಸ್ ಸೈಡ್ ಅಂತಲೇ ಹೇಳ್ತೀನಿ. ಸೊ ಸೆಕೆಂಡ್ ಮ್ಯಾಚ್ ಅಂತೂ RCB CSK ಸರಿಯಾಗಿ ನಡೀತಾ ಇದೆ, ಹಾಕೊಂಡು ಗುಮ್ಮಿದ್ದಾರೆ. ಓಕೆ ಆ್ಯಂಡ್ ಇವತ್ತಿನ ಮ್ಯಾಚಲ್ಲಿ ಫಸ್ಟ್ ಮ್ಯಾಚು LSG ಗೆದ್ದುಬಿಟ್ಟು ಒಂದು ಕಂಫರ್ಟಬಲ್ ವಿನ್ನ ಕಾಣಿಸ್ಕೊಂಡಿದ್ದಾರೆ. ಒಂದು ಪಾಯಿಂಟ್ಸ್ ಟೇಬಲ್ ಕೂಡ ಚೆನ್ನಾಗಿ ಹೋಗ್ತದೆ ಆ್ಯಕ್ಚುಲಿ. ಸೊ ರಿಷಬ್ ಅಂತದ್ದು ಟೆಸ್ಟ್ ಮ್ಯಾಚ್ನ ಆಡಿದ್ದು, ಬಿಕಾಸ್ ಅವ್ರಿಗೆ ಗೊತ್ತು ಹೆಂಗಿದ್ರು ಮ್ಯಾಚ್ ಗೆಲ್ತೀವಿ, ಸ್ವಲ್ಪ ಸ್ಲೋ ಆಗಿ ಆಡಿಬಿಟ್ಟೆ ಗೆಲ್ಲದ ಅಂತ. ಬಟ್ ಇವತ್ತು ನಾನು ಪ್ರಿಡಿಕ್ಟ್ ಮಾಡಿದ್ದ ಟೀಮೇ ವಿನ್ ಆಗಿದೆ ಫಸ್ಟ್ ಮ್ಯಾಚು. ಆ್ಯಂಡ್ ಸೆಕೆಂಡ್ ಮ್ಯಾಚು ಕೂಡ ನೋಡೋದು ಏನಾಗಿದೆ ಅಂತ. ನಿಮ್ಗೇನಾದರೂ ಮೋರ್ ಅಪ್ಡೇಟ್ ಬೇಕು ಅಂದರೆ ಟೆಲಿಗ್ರಾಮಲ್ಲಿ ಹೋಗಿ ಜಾಯ್ನ್ ಆಗಿ, ಓಕೆ. ನಾನು ಮಿಸ್ ಮಾಡೋಕ್ಕೆ ಹೋಗ್ಬಿಡಿ, ಹೇಳ್ತಾ ಇದ್ದೀನಿ. ಮೋರ್ ಪ್ರಿಡಿಕ್ಷನ್ನು, ಮೋರ್ ನ್ಯೂಸ್ ಬೇಕು ಅಂದರೆ ಟೆಲಿಗ್ರಾಮಲ್ಲಿ ಸಿಗುತ್ತೆ, ಹೋಗಿ ಜಾಯ್ನ್ ಆಗಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಬಟ್ ಒಳ್ಳೆ ಬ್ಯಾಟಿಂಗ್, ಒಳ್ಳೆ ಗೇಮ್ನ ನೋಡೋಕೆ ಸಿಕ್ಕಿದ್ದು LSG ಮತ್ತು ಹೈದರಾಬಾದು. ಸಖತ್ ಗೇಮ್, ಓಕೆನಾ. ಸಖತ್ ಕಾಂಪಿಟೇಷನ್ ಕೂಡ ಆಯಿತು. ಇಷ್ಟೇ. ನಿಮ್ಗೆ ಏನಾದ್ರು ಕಾಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿ. ಆ್ಯಂಡ್ ಫೇಸ್ಬುಕ್ಕಲ್ಲಿ ಯಾರೆಲ್ಲ ವೀಡಿಯೋ ನೋಡ್ತಾರೆ ಹೋಗಿ ನೋಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ಸ್.